ಅಯ್ಯೋ. Papa, you invested some amount in my PPF account, right? What happened to that? ವಾಟ್ ಹ್ಯಾಪನ್? ಐ ವಿಡ್ರಾ ಇಟ್. ನಾನು ತೊಗೊಂಡ್ಬಿಟ್ಟೆ, ಅದು ಖರ್ಚು ಮಾಡಿದ್ದೀನಿ. What? How can you do that? ಪಪ್ಪ ಹಂಗೆ ಮಾಡಂಗಿಲ್ಲ, ವಿಡ್ರಾ ಮಾಡಬಾರ್ದು ನನ್ನ ಅಕೌಂಟಿಂದ. ಯಾಕೆ ಮಾಡಂಗಿಲ್ಲ? ನಾನು ದುಡ್ಡು ನಾನು ಡೆಪಾಸಿಟ್ ಮಾಡಿರೋದು, ನಾನು ವಿಡ್ರಾ ಮಾಡಿದೆ. ನನ್ನ ಹೆಸರಲ್ಲಿ ಇನ್ವೆಸ್ಟ್ ಮಾಡಿರೋದು, ಹಂಗೆ ಮಾಡಬಾರ್ದು, ವಿಡ್ರಾ ಮಾಡಬಾರ್ದು. ಖರ್ಚು ಮಾಡಿಬಿಟ್ಟಿದ್ಯಾ? ಹೌದು, ನಿನಗೋಸ್ಕರನೇ ಖರ್ಚು ಮಾಡೋಕ್ಕೆ ನಾನು ವಿಡ್ರಾ ಮಾಡಿದೆ. ಪಕ್ಕದ ಮನೆಗೆ ಮಾಡ್ತೀನಾ? ಏನು ಮಾತಾಡೋದು ನೋಡು, ಅಲ್ಲ ಹೇಳೋದು ನೋಡು. ನಾನು ದುಡ್ಡು ಡೆಪಾಸಿಟ್ ಮಾಡಿಬಿಟ್ಟು ಇವಳ ಹೆಸರಲ್ಲಿ ನಾನೇ ವಿಡ್ರಾ ಮಾಡ್ಬೋದೆ, ಖರ್ಚು ಮಾಡಿರೋದು ಅವಳಿಗೆ. ಹೇಳೋ ಮಾತು ನೋಡು. ಹಾಗಿದ್ರೆ ನ್ಯೂಸ್ ಏನೋ ನೋಡ್ತಾ ಇಲ್ಲ ಪಪ್ಪ ನೀನು? ಹಂಗೆ ವಿಡ್ರಾ ಮಾಡಬಾರ್ದು ಲೀಗಲ್ ಆಗಿ ಮಕ್ಳ ಅಕೌಂಟಿಂದ. ಆಲ್ರೆಡಿ ಖರ್ಚು ಮಾಡಿಬಿಟ್ಟಿದ್ದೀರಾ ಪಪ್ಪ. ದ ಡಾಟರ್ ಹ್ಯಾಸ್ ಫೈಲ್ಡ್ ಅ ಕೇಸ್ ಆನ್ ಹರ್ ಫಾದರ್ ಜಸ್ಟ್ ಬಿಕಾಸ್ ಹಿ ವಿಡ್ರೋ ದ ಮನಿ ಫ್ರಮ್ ಹರ್ ಅಕೌಂಟ್ ಆ್ಯಂಡ್ ನೌ ದ ಫಾದರ್ ಹ್ಯಾಸ್ ಟು ಪೇ ದ ಫುಲ್ ಅಮೌಂಟ್ ವಿತ್ ಇಂಟ್ರೆಸ್ಟ್. ಡು ಯು ನೋ ಆಲ್ ದೋಸ್? ಕೇಳಿದ್ರ ಸ್ನೇಹಿತರೆ ಈ ವಿಷಯನ? ತನ್ನ ತಂದೆ ಮಗಳ ಹೆಸರಲ್ಲಿ ಡೆಪಾಸಿಟ್ ಮಾಡಿರೋ, ಇನ್ವೆಸ್ಟ್ ಮಾಡಿರೋ ಅಂತ ಒಂದು PPF ಫಂಡಿಂದ ಅವರೇ ವಿಡ್ರಾ ಮಾಡಿ ಮಗು ಓದ್ಸೋಕ್ಕೇ, ಆ ಮಗಳಿಗೋಸ್ಕರನೇ ಮೇಂಟೆನೆನ್ಸ್ಗೆ ಅಂತ ಖರ್ಚು ಮಾಡಿದ್ದು ದುಡ್ಡು, ಅವಳ ದುಡ್ಡನ್ನ ಯುಟಿಲೈಸ್ ಮಾಡಿದ್ದಾರೆ ಅಂತ ಕೇಸ್ ಆಗಿದೆ. ಕೇಸ್ ಬೇರೆ ಯಾರೂ ಅಲ್ಲ, ಮಗಳು ತಂದೆ ಮೇಲೆ ಹಾಕಿರುವಂಥ ಕೇಸು. ಇದು ಹೈಕೋರ್ಟ್ವರೆಗೂ ಹೋಯಿತು. ಮೊದಲು ಮಗಳು ಲೋಕಲ್ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಹೋಯಿತು, ಆಮೇಲೆ ಇದು ತಂದೆ ತೊಗೊಂಡು ಹೈಕೋರ್ಟ್ ಹೋದ್ಮೇಲೆ ಹೈಕೋರ್ಟಲ್ಲಿ ಜಡ್ಜ್ಮೆಂಟ್ ಬಂದಿರೋದು, ಮಕ್ಕಳಿಗೋಸ್ಕರ ಇನ್ವೆಸ್ಟ್ ನೀವೇನಾದರೂ ಮಾಡಿದರೆ, ಇದು ಎಕ್ಸಾಂಪಲ್ ನಡೆದಿರೋದು PPFಲ್ಲಿ. ಆದರೆ ಏನು ಹೇಳುತ್ತೆ ಲಾ ಅಂದರೆ, ಮಕ್ಕಳ ಹೆಸರಲ್ಲಿ ನೀವು ಅವ್ರ ಹೆಸರಲ್ಲಿ ಡೆಪಾಸಿಟ್ ಮಾಡಿದರೆ ಅದನ್ನು ಅವ್ರ ಮೇಂಟೆನೆನ್ಸ್ಗೆ ಅಂತ ಖರ್ಚು ಮಾಡಬಾರ್ದು. ಅದನ್ನು ನೀವು ಅವ್ರ ಗ್ರೋತ್ಗೆ, ಅವ್ರ ಫ್ಯೂಚರ್ ಫಂಡ್ ಅಂತ ಹೇಳ್ಬಿಟ್ಟು ಡೆಪಾಸಿಟ್ ಮಾಡೋದನ್ನು ನೀವು ಎತ್ತಿ ಯೂಸ್ ಮಾಡೋಂಗಿಲ್ಲ. ಈ ಕೇಸು ಮಗಳು ವಿನ್ ಆಗಿದ್ದಾಳೆ, ಅವರಪ್ಪ ದುಡ್ಡು ಕಟ್ಟಬೇಕು ವಾಪಸ್ಸು ವಿತ್ ಇಂಟ್ರೆಸ್ಟು. ಇದು PPF ರೂಲು. PPF ರೂಲ್ ಪ್ರಕಾರ ಅಪ್ಪ ಮಾಡಿದ್ದು ಇಲ್ಲೀಗಲ್ ಏನಲ್ಲ, ಆದರೆ ಲೀಗಲಾಗಿ ಅದನ್ನು ಕೋರ್ಟಿಗೆ ತೊಗೊಂಡಾಗ ಅದು ಮಗಳ ಹೆಸರಲ್ಲಿತ್ತು, ಅಪ್ಪ ಗಾರ್ಡಿಯನ್ ಆಗಿದ್ದ. ಈ ಥರ ವಿಷಯದಲ್ಲಿ ಅಪ್ಪ ಅಮ್ಮಂದಿರು ತುಂಬ ಜವಾಬ್ದಾರಿಯಿಂದ ವರ್ತನೆ ಮಾಡಬೇಕು. ಇದು ದುಡ್ಡಲ್ಲ ಸ್ನೇಹಿತರೆ, ದುಡ್ಡಿಗಿಂತ ಆ ಮಕ್ಕಳ ಹೆಸರಲ್ಲಿ ಡೆಪಾಸಿಟ್ ಮಾಡಿರೋದನ್ನು ನೀವು ಹಾಗೆ ಅವ್ರಿಗೋಸ್ಕರ ಬಿಡಬೇಕು. ಆ ಮೇಂಟೆನೆನ್ಸ್ ಮಾಡಿದೆ ಅಂತ ಒಂದು ನೆಪದಿಂದ ಆ ದುಡ್ಡನ್ನು ತೊಗೊಂಡು ಆ ಥರ ಮಾಡೋ ಹಾಗಿಲ್ಲ. ಅಕಸ್ಮಾತ್ ಏನಾದರೂ ನೀವು ಆ ಥರ ಎಲ್ಲ ಪ್ರೀತಿಯಿಂದ ಡೆಪಾಸಿಟ್ ಮಾಡಿದರೆ ಆ ಅಮೌಂಟ್ನ ಹಾಗೆ ಅವ್ರ ಫ್ಯೂಚರ್ಗೋಸ್ಕರ ಯೂಸ್ ಮಾಡೋ ಥರ ಮಾಡ್ಕೊಳ್ಳಿ. ನಾನು ನಿಮ್ಗೆ ಒಳ್ಳೆ ವಿಷಯ ತಿಳಿಸ್ಕೊಟ್ಟಿದ್ದೀನಿ ಅನಿಸುತ್ತೆ. ನಾನು ನಿಮ್ಮ ಸಕಸ್ ಅಂತು.